ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಆ್ಯಂಡ್ ಆಲ್ಸೋ ನೀವೆಲ್ಲ ನಿಮ್ಮ ಲೈಫ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತಲೂ ಗೊತ್ತು. ಎಂಜಾಯ್ ಮಾಡಿ ಆಯಿತಾ. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋಲಿ ಒಂದು ಏನಾದರೂ ಸಮಥಿಂಗ್ ನೀವು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಅದೇನಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೋ ಮೆನಿ ಪೀಪಲ್ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಮೆಸೇಜಸ್ ಬರುತ್ತೆ. ಮ್ಯಾನಿಫೆಸ್ಟೇಷನ್, ನೀವು ಮ್ಯಾನಿಫೆಸ್ಟೆಡ್ ಒಂದೊಂದು ಪಿಕ್ಚರ್ಸ್ಗೆ ಒಂದೊಂದು ಫೋಟೋಗೆ ಮ್ಯಾನಿಫೆಸ್ಟೆಡ್ ಅಂತ ಹಾಕ್ತಿರಲ್ಲ, ಅದು ಏನು? ಹಾಗಂದ್ರೆ ಏನು? ಆಮೇಲೆ ಅದನ್ನು ಹೆಂಗೆ ಮಾಡ್ತೀರಾ ನೀವು? ಅದರಲ್ಲಿ ಏನಿದೆ? ಏನಾಗುತ್ತೆ ಅಂತ. ಬಟ್ ಅದನ್ನೆಲ್ಲ ನಾನು ಇದರಲ್ಲಿ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಒನ್ ಡೇ ಐ ಕ್ಯಾನ್ ಟೆಲ್. ಬಟ್ ನಾನು ನನ್ನ ಲೈಫಲ್ಲಿ ಏನು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಟೈಮ್ ಐ ಡೂ ಮ್ಯಾನಿಫೆಸ್ಟ್. ಐ ಡೂ ಮ್ಯಾನಿಫೆಸ್ಟ್ ಥಿಂಗ್ಸ್. ಐ ಡೂ ಮ್ಯಾನಿಫೆಸ್ಟ್ ಎವ್ರಿಥಿಂಗ್, ಎವ್ರಿ ಸಿಂಗಲ್ ಥಿಂಗ್. ವಾಟ್ ಐ ಆಮ್ ಟುಡೇ, ನಾನು ಇವಾಗ ಎಲ್ಲಿದ್ದೀನಿ, ಹೇಗಿದ್ದೀನಿ, ನನ್ನ ಲೈಫ್ ಹೇಗೆ ಲೀಡ್ ಮಾಡ್ತಿದ್ದೀನಿ, ಅದಕ್ಕೆಲ್ಲ ದ ರೀಸನ್ ಈಸ್ ಮ್ಯಾನಿಫೆಸ್ಟೇಷನ್. ನಾನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿ ಇಟ್ಸ್ ಆಲ್ಮೋಸ್ಟ್ 3 years, +3 years ಆಯಿತು. ಆ್ಯಕ್ಚುಲಾಗಿ ಇಲ್ಲಿವರೆಗೂ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅದರಲ್ಲಿ ಎಲ್ಲನೂ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ದ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ದಿ ಯೂನಿವರ್ಸ್. ಅದು ನಂಗೆ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಮೀ, ನೀನು ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದು ನಿನಗೆ ವರ್ಕ್ ಆಗ್ತಿದೆ ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಇಟ್. ಇವಾಗೂ ಗೆಟ್ ಇಟ್. ನನಗೆ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ವಾಟ್ ಎವರ್ ದ ಲೈಫ್ ಐ ಆಮ್ ಲೀಡಿಂಗ್ ರೈಟ್ ನಾವು. ಮತ್ತೇನಪ್ಪ ಅಂದರೆ ಎಕ್ಸಾಂಪಲ್ಸ್ ಕೊಡಿ, ನೀವು ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳ್ತೀರಾ. ಆ್ಯಂಡ್ ಸೋ ಮೆನಿ ಏನಂತೀರಾ, ಹೇಗೆ ನಿಮಗೆಲ್ಲ ಯೂಸ್ ಆಗುತ್ತೆ ಆ ಥರ ಕೇಳ್ತೀರಾ. ಆ್ಯಂಡ್ ಆಲ್ಸೋ ಟೆಕ್ನಿಕ್ಸ್ ಹೇಳ್ಕೊಡಿ ಅಂತ. ಅದು ಇವತ್ತು ಸ್ಟಾರ್ಟ್ ಮಾಡಿದರೆ ನಾಳೆನೇ ಬರುತ್ತೆ ಅಂತ ಆಗುತ್ತೆ ಅಂತ ಡ್ಯಾಮ್, ಅದೆಲ್ಲ ಸುಳ್ಳು. ಆ ಥರ ಹೇಳ್ತಾರೆ ಗೊತ್ತಾ ಕೆಲವೊಬ್ಬರು. ಇವತ್ತು ಮ್ಯಾನಿಫೆಸ್ಟ್ ಮಾಡಿಬಿಟ್ರೆ ನಾಳೆನೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿಬಿಡುತ್ತೆ ನಿಮಗೆ. ನೀವು ಇವತ್ತೇನು ಅಂದ್ಕೊಂಡ್ಬಿಟ್ಟಿರ್ತೀರ, ನಾಳೆ ನಿಮ್ಗೆ ಸಿಕ್ಬಿಡುತ್ತೆ. ನೀವು ಇವತ್ತು ನನಗೆ ಒಂದು ಕಾರ್ ಬೇಕು, ಫಾರ್ ಎಕ್ಸಾಂಪಲ್ ಕಿಯಾ ಕಾರ್ ಬೇಕು ಅಂತಂದ್ರೆ ನಾಳೆನೇ ಸಿಕ್ಬಿಡುತ್ತಾ? ಇಲ್ಲ ಅಲ್ವಾ? ಸೊ ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ಆದಂಥ ಸಮ್ ಟೆಕ್ನಿಕ್ಸ್ ಇದ್ದಾವೆ ಆ್ಯಂಡ್ ಸಮ್ ರೂಲ್ಸ್ ಇದ್ದಾವೆ. ದ ವೇ ಆಫ್ ಡೂಯಿಂಗ್ ಮ್ಯಾನಿಫೆಸ್ಟೇಷನ್ ಈಸ್ ಬೇರೆ, ಅದೆಲ್ಲ. ಆ್ಯಂಡ್ ಆಲ್ಸೋ ನನಗೆ ತುಂಬ ಫ್ರೆಂಡ್ಸ್ ತುಂಬ ನಕ್ಕಿದ್ದಾರೆ ಆಯಿತಾ. ನೀನು ಮ್ಯಾನಿಫೆಸ್ಟ್ ಮಾಡಿ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಮ್ಯಾನಿಫೆಸ್ಟೆಡ್ ದಿಸ್ ಮ್ಯಾನಿಫೆಸ್ಟೆಡ್ ಅಂತಂದು ಆ ಥರ ಹೇಳಿದಾಗ ನನ್ನ ಕ್ಲೋಸ್ಡ್ ಒನ್ಸೇ ನಕ್ಕಿದ್ದಾರೆ. ಹಾನೆಸ್ಟ್ಲಿ ಹೇಳ್ತೀನಿ. ಅವ್ರು ಯಾರು ಅಂತ ಅವ್ರ ವೀಡಿಯೋ ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಆಲ್ಸೋ. ಆ್ಯಂಡ್ ಆಲ್ಸೋ ವಾಟ್ ಎವರ್ ಐ ಆಮ್ ಟುಡೇ ನಾನು ಮ್ಯಾನಿಫೆಸ್ಟ್ ಮಾಡಿರೋದ್ರಿಂದನೇ. ಆ್ಯಂಡ್ ಆಲ್ಸೋ ನನಗೆ ಐ ಆಮ್ ಡ್ಯಾಮ್ ಶೋರ್ ನನ್ನ ಮ್ಯಾನಿಫೆಸ್ಟೇಷನ್ ಇಂದನೇ ನಾನು ಇಲ್ಲಿರೋದು, ಈ ಮನೇಲಿ ನಿಂತ್ಕೊಂಡಿರೋದು, ಈ ಬಟ್ಟೆ ಹಾಕಿರೋದು, ನಿಮ್ಮ ಜೊತೆ ಮಾತಾಡ್ತಿರೋದು ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಇನ್ನು ಮತ್ತೇನು ಹೇಳ್ಬೇಕಪ್ಪ ಅಂತ ಅಂದರೆ ನನಗೆ ತುಂಬ ಜನ ಅಲ್ಲ, ನನಗೆ ಸ್ವಲ್ಪ ಜನ ಕೇಳ್ತೀರ, ನಿಮಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಲ್ವ, ನನಗೂ ಹೇಳ್ಕೊಡಿ ಅಂತ. ಇಟ್ಸ್ ನಾಟ್ ಲೈಕ್ ಯಾರೋ ಹೇಳ್ಕೊಟ್ಟಿದ್ದನ್ನು ಕೇಳಿ ಮಾಡೋದು ಅಥವಾ ಯಾರೋ ಹೇಳ್ಕೊಟ್ಟಿದ್ದನ್ನು ತಿಳ್ಕೊಂಡು ಮಾಡೋದು. ಬಿಕಾಸ್ ನಾನು ಇನ್ನೂ ಕಲಿತಾನೇ ಇದ್ದೀನಿ, 3 yearsಯಿಂದ ಕಲಿತಾನೇ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ನು ಮುಂದೆ ಕಲಿತಾನೇ ಇರ್ತೀನಿ. ಯಾಕಪ್ಪ ಅಂದರೆ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಅಷ್ಟೇ ಅದು ಮ್ಯಾನಿಫೆಸ್ಟೇಷನ್ ಅಂದರೆ. ಆಮೇಲೆ ಇನ್ನೊಂದು, ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಎಲ್ಲ ಟೆಕ್ನಿಕ್ಕು ಮಾಡ್ತೀರಾ. ಅಂದರೆ ಕೆಲವೊಬ್ರಿಗೆ ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅವರು ಹೆಂಗೆ ಕೇಳ್ತಾರೆ, ನೀವು ಎಲ್ಲ ಟೆಕ್ನಿಕ್ಕು ಮಾಡ್ತೀರಾ, ಎಲ್ಲ ಟೆಕ್ನಿಕ್ಕು ನಿಮ್ಗೆ ವರ್ಕ್ ಆಗುತ್ತಾ ಅಂತ. ನೋ, ಇಟ್ಸ್ ನಾಟ್. ಒಬ್ಬೊಬ್ರಿಗೆ ಒಂದೊಂದು ಟೆಕ್ನಿಕ್ ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ವರ್ಕ್ ಆಗೋಲ್ಲ. ಒಬ್ಬೊಬ್ರಿಗೆ ಹೆಂಗಂದರೆ ಎಲ್ಲನೂ ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ಹೆಂಗಂದರೆ ಎವ್ರಿ ಸಿಂಗಲ್ ಟೆಕ್ನಿಕ್ಸು ಮಾಡ್ತಾರೆ. ನಾನು ಎಲ್ಲನೂ ಮಾಡಲ್ಲ, ಕೆಲವೊಂದು ಸಲ ಮಾಡ್ತೀನಿ, ಕೆಲವೊಂದು ರೀತಿಲಿ ಮಾಡ್ತೀನಿ. ಅದು ಅಷ್ಟೇ. ನನಗೆ ಆ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಮತ್ತೇನು ಅಂದರೆ ಐ ಗೆಸ್ ಇಷ್ಟೇ. ಮ್ಯಾನಿಫೆಸ್ಟೇಷನ್ ಅಂದರೆ ಲೆಟ್ ಮಿ ಕ್ಲಿಯರ್ ದಿಸ್ ಪಾಯಿಂಟ್. ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಂದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋ ಥರ ಲೈಫ್ನ ಲೀಡ್ ಮಾಡೋದು ಹೇಗೆ, ಆ್ಯಂಡ್ ಆ ಯೂನಿವರ್ಸ್ ನಿಮಗೆ ಹೆಂಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬಾ ಇದೆ. ಆ್ಯಂಡ್ ಆಲ್ಸೋ ನಾನು ತುಂಬ ನಂಬುತ್ತೀನಿ ಮ್ಯಾನಿಫೆಸ್ಟೇಷನ್ನ. ಐ ಹೋಪ್ ನನ್ನನ್ನು ಯಾರು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀರಾ ಅವರಿಗೆ ಗೊತ್ತು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ನನ್ನ ಲೈಫಲ್ಲಿ. ದ ಬುಕ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ಕೊಟ್ಟಿರೋ ಬುಕ್ ಇದು.
ಯಾರೂ ಈ ಥರ ತೋರಿಸಲ್ಲ ಆಯಿತಾ, ಈ ಬುಕ್ಕನ್ನ ಓದ್ಬಿಟ್ಟು ನೀವು ತಿಳ್ಕೊಬೋದು ಎವ್ರಿಥಿಂಗ್ ಅಂತ. ಎಲ್ರೂ ಅಂದರೆ ಬಿಸ್ನೆಸ್ ಪರ್ಪಸಾಗಿ ಯೂಸ್ ಮಾಡ್ಕೋತಿದ್ದಾರೆ. ಬಟ್ ನಾನು ರಿಯಲಾಗಿ ಹೇಳ್ತೀನಿ, ದಿಸ್ ಈಸ್ ಒನ್ ಬುಕ್ ವಿಚ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ಕೊಡುತ್ತೆ. ಆ್ಯಂಡ್ ಅನದರ್ ಒನ್ ದ ಸೀಕ್ರೆಟ್. ಇಲ್ಲಿಲ್ಲ, ರೋಂಡಾ ಬೈರೆ ಅವ್ರದ್ದು ದ ಸೀಕ್ರೆಟ್ ಅಂತ. ಅದು ಆಮೇಲೆ ದ ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಯಾವುದೋ ಇದೆ ಬುಕ್. ಅದು ಇಷ್ಟು ಬುಕ್ ಓದಿದ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯು ನೀಡ್ ಟು ಗೋ ಇನ್ ಡೆಪ್ತ್ ಅಷ್ಟೇ. ಆ್ಯಂಡ್ ಇಟ್ ರಿಯಲಿ ವರ್ಕ್ಸ್. ನಂಗೆ ತುಂಬಾ ವರ್ಕ್ ಆಗಿದೆ. ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ನಂದು ಸ್ಕೂಟಿ ಹೋಪ್ ಗೊತ್ತಿದೆ ಅನ್ಸುತ್ತೆ. ನನ್ನ ಹತ್ರ ವೈಟ್ ಒಂದು ಜುಪಿಟರ್ ಸ್ಕೂಟರ್ ಇದೆ ಅದು ನಾನು ತಗೊಂಡಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟೆಡ್. ನನಗೆ ನಂಬರ್ ಪ್ಲೇಟಲ್ಲಿ ಎಸ್ ಬರಲೇಬೇಕು, ಎಸ್ ಬಂದೇ ಬರುತ್ತೆ. ನಾನು ನಂಬರ್ ಪ್ಲೇಟಲ್ಲಿ ಎಸ್ ಬಂದಿದೆ, ಇದನ್ನು ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ನೋಡಿದ ತಕ್ಷಣ. ಐ ಥಾಟ್ ಟು ಟೆಲ್ ಹಿಮ್ ಬಿಫೋರ್. ಆ ನಂಬರ್ ಪ್ಲೇಟ್ ತಗೊಳ್ಳೋಕ್ಕಿಂತ ಮುಂಚೆನೇ ಹೇಳಬೇಕಂತ ಅಂದ್ಕೊಂಡಿದ್ದೆ. ಹಿಂಗೆ ನನಗೆ ನಂಬರ್ ಪ್ಲೇಟಲ್ಲಿ ಎಸ್ ಅಂತ ಬಂದರೆ ಐ ಆಮ್ ಸೋ ಲಕ್ಕಿ ಎನಫ್, ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅದನ್ನು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಬಟ್ ಐ ಫರ್ಗಟ್ ಇಟ್. ಅದನ್ನು ಮರೆತುಬಿಟ್ಟು ನಾನು ನಂಬರ್ ಪ್ಲೇಟ್ ಇಸ್ಕೊಂಬರಕ್ಕೆ ಹೋದೆ. ವೆನ್ ಐ ಜಸ್ಟ್ ಸಾ ದಟ್ ನಂಬರ್ ಪ್ಲೇಟ್, ನಂಗೆ ಐ ಲಿಟ್ರಲಿ ಶಾಕ್ಡ್. ಹೆಂಗಂದ್ರೆ, ಇಸ್ ದಿಸ್ ಮ್ಯಾನಿಫೆಸ್ಟೆಡ್ ಅಥವಾ ನಾರ್ಮಲಾಗಿ ಆಗಿದೆ ನಂದು? ಕೆಲವೊಬ್ರಿಗೆ ಅನ್ಸುತ್ತೆ ನಾರ್ಮಲಾಗಿ ಆಗಿರ್ಬೋದು ಅಂತ. ಬಟ್ ನನಗೆ ಹೆಂಗಂದ್ರೆ, ಎಸ್ ನನಗೆ ಹೇಗೆ ಬರಬೇಕು, ನನಗೆ ಆರ್ ಬರ್ಬೋದಿತ್ತು, ಪಿ ಬರ್ಬೋದಿತ್ತು ಅಂತ ನಂಗೆ ಅನ್ಸುತ್ತೆ. ದ ವೇ ಐ ಥಿಂಕ್ ಅಂದರೆ, ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ನಂಗೆ ಸಿಕ್ಕಿದೆ ಆ ಥರ. ದಿಸ್ ಟೈಮ್ ನಾನು ಇದು ಹಾಕಿರೋದು ಎಕ್ಸಾಂಪಲ್. ಈ ಥರ ನಾನು ಮದುವೆ ಆಗಿದ್ದೀನಿ, ಈ ಥರ ಹಾಕಲ್ಲ ಯೂಶ್ವಲಾಗಿ. ನಾನು ಹಾಕಿದ್ದೀನಿ ಅಂದರೆ ದಿಸ್ ಈಸ್ ಆಲ್ಸೋ ಐ ಮ್ಯಾನಿಫೆಸ್ಟೆಡ್ ಅಷ್ಟೇ. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಇನ್ನೂ ಬೇಕು, ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಂದರೆ ಏನು ಹಿಂಗೆ ಪ್ರೊಫೆಷ್ನಲ್ ಅಲ್ಲ, ನಂಗೆ ಮೆಸೇಜ್ ಮಾಡಿ ಕೇಳ್ಬೋದು ನಿಮಗೆ ಡೌಟ್ಸ್ ಇರೋದನ್ನೆಲ್ಲ. ಇಫ್ ನಂಗೆ ಗೊತ್ತಿದ್ರೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ಆ್ಯಂಡ್ ಇಂಪಾರ್ಟೆಂಟ್ ಹೇಳಬೇಕಂತ ಬಂದಾಗ, ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದರೆ ಯು ನೆವರ್ ಥಿಂಕ್ ನೆಗೆಟಿವ್ ಸೈಡ್ ಆಫ್ ಯುವರ್ ಲೈಫ್ ಅಷ್ಟೇ. ಇದು ಒಂದು ಮಾತ್ರ ನಾನು ಯಾವಾಗಲೂ ಹೇಳಬಲ್ಲೆ. ಆ್ಯಂಡ್ ಸಾಕು, ಇಷ್ಟು ಸ್ವಲ್ಪ ಹಿಂಟ್ಸ್ ಕೊಟ್ಟಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ಆಲ್ಸೋ ಐ ಹೋಪ್ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಹೋಪ್ ಎಲ್ಲರೂ ಲೈಫಲ್ಲೂ ಎಲ್ಲನೂ ವರ್ಕ್ ಆಗಲಿ, ನೀವೇನೇನು ಅಂದ್ಕೊಂಡಿದ್ರ ಎಲ್ಲ ವರ್ಕ್ ಆಗಲಿ ಅಂತ ನಾನು ಕೂಡ ಏನು ಹೇಳ್ತಾರೆ ಪ್ರೇ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ.